ಕೊಟ್ಟರು ಸಹಿತ ಪದೇ ಪದೇ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಅದು ನಿಜಾನ ಸರ್? ಸಿಎಂ ಬದಲಾವಣೆ ಆಗಲ್ಲ, ಅವರೇ ಇರ್ತಾರೆ. ಈ ಪರಮೇಶ್ವರ್ ಅವರೆಲ್ಲ ದೆಹಲಿ ಹೊಂಟಿದ್ದಾರೆ ಸರ್. ಈ ಡಿ ಕೆ ಶಿವಕುಮಾರ್ ಅವ್ರು ದೂರ ಕೊಡಕ್ಕೆ ಅವ್ರ ಯಜಮಾನ್ಗ ಎಲ್ಲ ಸಿಎಂ ಅವ್ರೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ. ಆ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ. ಇವತ್ತಿನ ಕಾರ್ಯಕ್ರಮ ನನ್ನ ಹತ್ರ ಅವರು ಆ ವಿಷಯದಲ್ಲಿ ಚರ್ಚೆನೂ ಮಾಡಿಲ್ಲ. ಇವತ್ತಿನ ಕಾರ್ಯಕ್ರಮ ನಾವು ಕನ್ಸ್ಯೂಮರ್ಸ್ ಕೋರ್ಟನ್ನು ಈ ದಿನ ಪ್ರಾರಂಭ ಮಾಡ್ತೀವಿ. ಸುಮಾರು 7 ಜಿಲ್ಲೆಗಳಿಗೆ ಇದಕ್ಕೊಂದು ಪರಿಹಾರ ಸಿಗ್ತದೆ. ಕನ್ಸ್ಯೂಮರ್ಸು ಪ್ರಾಬ್ಲಮ್ಸ್ ಏನಿದೆ ಗ್ರಾಹಕರಿಗೆ, ಆ ಪ್ರಾಬ್ಲಮ್ಸ್ ನೇರವಾಗಿ ಈ ಕೋರ್ಟ್ಗೆ ಅವರು ಅರ್ಜಿ ಹಾಕಿದರೆ ಕೋರ್ಟ್ ಅದನ್ನು ಪರಿಶೀಲನೆ ಮಾಡ್ತದೆ, ಸರಿಯಾದಂಥ ನ್ಯಾಯ ಕೊಡ್ತದೆ. ಅದಕ್ಕೆ ಎಲ್ಲ ಕಡೆ ಕೂಡ ಈ ಗುಲ್ಬರ್ಗದಲ್ಲಿ ಲಾಸ್ಟ್ ಸಾರಿ ಮಾಡಿದ್ದೀನಿ, ಈಗ ಬೆಳಗಾಂನಲ್ಲಿ ಮಾಡ್ತೀನಿ. ಅಟ್ಲೀಸ್ಟ್ ಡಿವಿಷನಲ್ ಹೆಡ್ ಕ್ವಾರ್ಟ್ರಲ್ಲಿ ಕನ್ಸ್ಯೂಮರ್ಸ್ ಫೋರಮ್ ಇದ್ದರೆ ಅವರೆಲ್ಲ ಬೆಂಗಳೂರಿಗೆ ಬರೋ ಕೆಲಸ ಇರಲ್ಲ. ಅವರು ಇಲ್ಲೇ ಅವರ ಅಹವಾಲುಗಳನ್ನು ಸ್ವೀಕರಿಸಿ ಅವ್ರಿಗೆ ನ್ಯಾಯ ದೊರಕಿಸಿಕೊಡೋದು ಮಾಡೋದಕ್ಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಈ ಭಾಗದ ಶಾಸಕರು ಮತ್ತು ನಾವು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದಾದ ಮೇಲೆ ನಾನು 3 ಗಂಟೆಗೆ ಸುವರ್ಣಸೌಧದಲ್ಲಿ ನಮ್ಮ ಬೆಳಗಾಂ ರೆವಿನ್ಯೂ ಡಿವಿಷನ್ ಬರುವ ಎಲ್ಲ ಜಿಲ್ಲೆಗಳ ಡೆಪ್ಯೂಟಿ ಡೈರೆಕ್ಟರ್ಸು, ಆಮೇಲೆ ನಮ್ಮ ಇಲಾಖೆಯ ಮೌಲ್ಯಮಾಪನ ಇಲಾಖೆಯ ಅಧಿಕಾರಿಗಳು ಮತ್ತು ಫುಡ್ ಕಾರ್ಪೊರೇಷನ್ ಅಧಿಕಾರಿಗಳು ಎಲ್ಲರನ್ನೂ ಒಟ್ಟಿಗೆ ಕರೆದಿದ್ದೀನಿ. ಇಲ್ಲಿನ ಕಷ್ಟಸುಗಳು ಏನಿದೆ ಎಲ್ಲ ಪರಿಶೀಲನೆ ಮಾಡಿ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. 5 ಗಂಟೆ ಅಷ್ಟೊತ್ತಿಗೆ ಮಾಧ್ಯಮ ಮಿತ್ರರನ್ನು ಕೂಡ ಕರೆದಿದ್ದೀನಿ. ಆಗ ನಿಮ್ಮ ಅಹವಾಲುಗಳು, ತಾವು ಸಾರ್ವಜನಿಕರ ವಿಷಯಗಳನ್ನು ಏನು ಕುಂದುಕೊರತೆಗಳು ಹೇಳ್ತೀರಿ ಅದಕ್ಕೆ ನಾನು ಹೇಳ್ತೀನಿ ಉತ್ತರ, ಮತ್ತು ಸರಿ ಮಾಡೋದಿದ್ರೆ ಸರಿ ಮಾಡೋಣ. ಬಹಳ ಮುಖ್ಯವಾದ್ದು ಕನ್ಸ್ಯೂಮರ್ಸ್ ಕೋರ್ಟ್ ಕಾರ್ಯಕ್ರಮ ಈ ದಿನ ಈ ಭಾಗದ 7 ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ. ಗ್ರಾಹಕರಿಗೆ ಬಹಳ ನೇರವಾಗಿ ಪರಿಹಾರ ಸಿಕ್ಕುವಂಥದ್ದು ಕಂಪ್ಲೇಂಟ್ ಕೊಟ್ಟರೆ ಈ ಕಾರ್ಯಕ್ರಮ ಈ ದಿನ 12ವರೆಗೆ ಕಾರ್ಯಕ್ರಮ ಮಾಡ್ತೀವಿ. ಸರಿ, ತೂಕದಲ್ಲಿ ಅದು ಮೋಸ ಮಾಡ್ತಾರೆ ಕೊಟ್ಟರು ಸಹಿತ ಪದೇ ಪದೇ ಸಿಎಂ ಬದಲಾವಣೆ ಆಗ್ತಾರೆ ಅಂತ ಅದು ನಿಜಾನ ಸರ್? ಸಿಎಂ ಬದಲಾವಣೆ ಆಗಲ್ಲ, ಅವರೇ ಇರ್ತಾರೆ. ಈ ಪರಮೇಶ್ವರ್ ಅವರೆಲ್ಲ ದೆಹಲಿ ಹೊಂಟಿದ್ದಾರೆ ಸರ್. ಈ ಡಿ ಕೆ ಶಿವಕುಮಾರ್ ಅವ್ರು ದೂರ ಕೊಡಕ್ಕೆ ಅವ್ರ ಯಜಮಾನ್ಗ ಎಲ್ಲ ಸಿಎಂ ಅವ್ರೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ. ಆ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ. ಇವತ್ತಿನ ಕಾರ್ಯಕ್ರಮ ನನ್ನ ಹತ್ರ ಅವರು ಆ ವಿಷಯದಲ್ಲಿ ಚರ್ಚೆನೂ ಮಾಡಿಲ್ಲ. ಇವತ್ತಿನ ಕಾರ್ಯಕ್ರಮ ನಾವು ಕನ್ಸ್ಯೂಮರ್ಸ್ ಕೋರ್ಟನ್ನು ಈ ದಿನ ಪ್ರಾರಂಭ ಮಾಡ್ತೀವಿ. ಸುಮಾರು 7 ಜಿಲ್ಲೆಗಳಿಗೆ ಇದಕ್ಕೊಂದು ಪರಿಹಾರ ಸಿಗ್ತದೆ. ಕನ್ಸ್ಯೂಮರ್ಸು ಪ್ರಾಬ್ಲಮ್ಸ್ ಏನಿದೆ ಗ್ರಾಹಕರಿಗೆ, ಆ ಪ್ರಾಬ್ಲಮ್ಸ್ ನೇರವಾಗಿ ಈ ಕೋರ್ಟ್ಗೆ ಅವರು ಅರ್ಜಿ ಹಾಕಿದರೆ ಕೋರ್ಟ್ ಅದನ್ನು ಪರಿಶೀಲನೆ ಮಾಡ್ತದೆ, ಸರಿಯಾದಂಥ ನ್ಯಾಯ ಕೊಡ್ತದೆ. ಅದಕ್ಕೆ ಎಲ್ಲ ಕಡೆ ಕೂಡ ಈ ಗುಲ್ಬರ್ಗದಲ್ಲಿ ಲಾಸ್ಟ್ ಸಾರಿ ಮಾಡಿದ್ದೀನಿ, ಈಗ ಬೆಳಗಾಂನಲ್ಲಿ ಮಾಡ್ತೀನಿ. ಅಟ್ಲೀಸ್ಟ್ ಡಿವಿಷನಲ್ ಹೆಡ್ ಕ್ವಾರ್ಟ್ರಲ್ಲಿ ಕನ್ಸ್ಯೂಮರ್ಸ್ ಫೋರಮ್ ಇದ್ದರೆ ಅವರೆಲ್ಲ ಬೆಂಗಳೂರಿಗೆ ಬರೋ ಕೆಲಸ ಇರಲ್ಲ. ಅವರು ಇಲ್ಲೇ ಅವರ ಅಹವಾಲುಗಳನ್ನು ಸ್ವೀಕರಿಸಿ ಅವ್ರಿಗೆ ನ್ಯಾಯ ದೊರಕಿಸಿಕೊಡೋದು ಮಾಡೋದಕ್ಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಈ ಭಾಗದ ಶಾಸಕರು ಮತ್ತು ನಾವು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದಾದ ಮೇಲೆ ನಾನು 3 ಗಂಟೆಗೆ ಸುವರ್ಣಸೌಧದಲ್ಲಿ ನಮ್ಮ ಬೆಳಗಾಂ ರೆವಿನ್ಯೂ ಡಿವಿಷನ್ ಬರುವ ಎಲ್ಲ ಜಿಲ್ಲೆಗಳ ಡೆಪ್ಯೂಟಿ ಡೈರೆಕ್ಟರ್ಸು, ಆಮೇಲೆ ನಮ್ಮ ಇಲಾಖೆಯ ಮೌಲ್ಯಮಾಪನ ಇಲಾಖೆಯ ಅಧಿಕಾರಿಗಳು ಮತ್ತು ಫುಡ್ ಕಾರ್ಪೊರೇಷನ್ ಅಧಿಕಾರಿಗಳು ಎಲ್ಲರನ್ನೂ ಒಟ್ಟಿಗೆ ಕರೆದಿದ್ದೀನಿ. ಇಲ್ಲಿನ ಕಷ್ಟಸುಗಳು ಏನಿದೆ ಎಲ್ಲ ಪರಿಶೀಲನೆ ಮಾಡಿ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. 5 ಗಂಟೆ ಅಷ್ಟೊತ್ತಿಗೆ ಮಾಧ್ಯಮ ಮಿತ್ರರನ್ನು ಕೂಡ ಕರೆದಿದ್ದೀನಿ. ಆಗ ನಿಮ್ಮ ಅಹವಾಲುಗಳು, ತಾವು ಸಾರ್ವಜನಿಕರ ವಿಷಯಗಳನ್ನು ಏನು ಕುಂದುಕೊರತೆಗಳು ಹೇಳ್ತೀರಿ ಅದಕ್ಕೆ ನಾನು ಹೇಳ್ತೀನಿ ಉತ್ತರ, ಮತ್ತು ಸರಿ ಮಾಡೋದಿದ್ರೆ ಸರಿ ಮಾಡೋಣ.
ಬಹಳ ಮುಖ್ಯವಾದ್ದು ಕನ್ಸ್ಯೂಮರ್ಸ್ ಕೋರ್ಟ್ ಕಾರ್ಯಕ್ರಮ ಈ ದಿನ ಈ ಭಾಗದ 7 ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ. ಗ್ರಾಹಕರಿಗೆ ಬಹಳ ನೇರವಾಗಿ ಪರಿಹಾರ ಸಿಕ್ಕುವಂಥದ್ದು ಕಂಪ್ಲೇಂಟ್ ಕೊಟ್ಟರೆ ಈ ಕಾರ್ಯಕ್ರಮನ ಈ ದಿನ 12ವರೆಗೆ ಕಾರ್ಯಕ್ರಮ ಮಾಡ್ತೀವಿ. ಸರಿ, ತೂಕದಲ್ಲಿ ಅದು ಮೋಸ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.